30 ಲಕ್ಷ ನಗದು ತಂದು ಕೊಟ್ಟರೆ 90 ಲಕ್ಷ ಹಣ ನೀಡೋದಾಗಿ ಆಮಿಷ ಒಡ್ಡಿ ವ್ಯಕ್ತಿಯೊಬ್ಬರಿಗೆ ವಂಚನೆ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಫೆಬ್ರವರಿ 13ರಂದು ಶಂಕರಪ್ಪ ಅವರನ್ನ ವಂಚಕರು ಸಂಪರ್ಕಿಸಿದ್ರು. ತಮ್ಮ ಬಳಿ ಒಂದೇ ಸೀರಿಯಲ್ ನಂಬರ್ 90 ಲಕ್ಷ ಹಣ ಇದೆ, 30 ಲಕ್ಷ ಹಣಕ್ಕೆ 90 ಲಕ್ಷ ನೀಡೋದಾಗಿ ಹೇಳಿದ್ರು. ಗೋಡೌನ್ ಒಂದರಲ್ಲಿ ಆ ಹಣ ಇದೆ ಅಂತ ಶಂಕರಪ್ಪಗೆ ಆರೋಪಿಗಳು ನಂಬಿಸಿದ್ರು. ವಂಚಕರ ಮಾತು ನಂಬಿ ಮನೆಯಲ್ಲಿದ್ದ ಚಿನ್ನಾಭರಣ ಮಾರಾಟ ಮಾಡಿ ಶಂಕರಪ್ಪ 25 ಲಕ್ಷ ಹಣ ಹೊಂದಿಸಿದ್ರು. ಬಳಿಕ ವಂಚಕರು ಹೇಳಿದ ಸ್ಥಳಕ್ಕೆ ಶಂಕರಪ್ಪ ಬಂದಾಗ ಅವರಲ್ಲಿ ಹಣ ಇರೋದನ್ನ ಖಚಿತಪಡಿಸಿಕೊಂಡಿದ್ರು. ದುಡ್ಡು ನೋಡಿ ತಾವು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಹೇಳಿ 25 ಲಕ್ಷ ಹಣ ಸುಲಿಗೆ ಮಾಡಿದ್ರು. ವಂಚನೆಗೊಳಗಾಗಿದ್ದು ಗೊತ್ತಾಗ್ತಿದ್ದಂತೆ ಶಂಕರಪ್ಪ ದೇವನಹಳ್ಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯ ಪೊಲೀಸರು 9 ಮಂದಿ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕೃಷ್ಣ ಕುಮಾರ್ ರೆಡ್ಡಿ, ಶರೀಫ್, ವೇಣುಗೋಪಾಲ, ಸಂಪಂಗಿ ರಾಮ, ನಾರಾಯಣಸ್ವಾಮಿ, ಶಿವ, ಟಿವಿ ಮುರುಗೇಶ್, ಲತೀಫ್ ಹಾಗೂ ವೆಂಕಟೇಶ್ನನ್ನ ಬಂಧಿಸಲಾಗಿದೆ. ಬಂಧಿತರಿಂದ 14 ಲಕ್ಷ ನಗದು ಹಾಗೂ 2 ಕಾರು, 13 ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಮಾಯಗಾನಹಳ್ಳಿ ಬಳಿ 3 ಕಾಡಾನೆ ಜಮೀನಿಗೆ ಎಂಟ್ರಿ ಕೊಟ್ಟಿದ್ದು ತೆಂಗು ಮಾವು ಬೆಳೆ ತುಳಿದು ನಾಶ ಮಾಡಿದೆ. ರೈತ ಮಹದೇವಸ್ವಾಮಿ ಅನ್ನೋರ ಜಮೀನಿನಲ್ಲಿ ಸಂಪೂರ್ಣ ಬೆಳೆ ನಾಶ ಮಾಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಕಳೆದುಕೊಂಡ ರೈತ ಸೂಕ್ತ ಪರಿಹಾರಕ್ಕೆ ಮನವಿ ಮಾಡಿದ್ದಾರೆ. 3 ಕಾಡಾನೆಗಳು ಗ್ರಾಮದಲ್ಲಿ ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಾಡಾನೆ ಹಾವಳಿ ತಡೆಯದ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ನೈಜೀರಿಯಾ ಮೂಲದ ಡ್ರಗ್ ಪೆಡ್ಲರ್ನನ್ನ ಬಂಧಿಸಿದ್ದಾರೆ. ಬಂಧಿತನಿಂದ 1 ಕೋಟಿ ಮೌಲ್ಯದ ಮಾದಕ ವಸ್ತು ಜಪ್ತಿ ಮಾಡಲಾಗಿದೆ. ಆನೇಕಲ್ನ ಜಿಗಣಿ ಬಳಿ ಆರೋಪಿ ಕಿಂಗ್ಸ್ಲೇ ನಾನಾ ಜಾನ್ ನನ್ನ ಬಂಧಿಸಲಾಗಿದೆ. 5 ವರ್ಷಗಳ ಹಿಂದೆ ಬಿಸಿನೆಸ್ ವೀಸಾದಡಿ ರಾಜ್ಯಕ್ಕೆ ಆರೋಪಿ ಬಂದಿದ್ದ. MDMA ಟ್ಯಾಬ್ಲೆಟ್ ಮೂಲಕ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ. ಇದೀಗ ಕೇರಳ ಮೂಲದ ಡ್ರಗ್ಸ್ ಪೆಡ್ಲರ್ ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಈತನ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದ ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.